ಪ್ರಿಯಾಂಕ ಖರ್ಗೆಗೆ ಉನ್ನತ ಸ್ಥಾನಮಾನ ನೀಡಲಿ ಕಾಂಗ್ರೆಸ್ ಮುಖಂಡರ ಒತ್ತಾಯ. ರಾಜ್ಯದ ಹಿರಿಯ ದಲಿತ ನಾಯಕ ಹಾಗೂ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಅವರ ಸಾಮರ್ಥ್ಯ, ಅನುಭವ ಹಾಗೂ ಪಕ್ಷದ ಸಂಘಟನೆಗೆ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಸರ್ಕಾರ ಮತ್ತು ಪಕ್ಷದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಮಾನ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಈ ಕುರಿತು ಮಾತನಾಡಿದ ಮುಖಂಡರು, ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಅನುಸರಿಸಿಕೊಂಡು ಬಂದಿರುವ ಪ್ರಿಯಾಂಕ ಖರ್ಗೆ ಅವರು ಜಾತಿ, ಧರ್ಮ ಮತ್ತು ಪಕ್ಷಾತೀತವಾಗಿ ಸಮಾಜದ ಎಲ್ಲ ವರ್ಗಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿದ್ದಾರೆ. ಯುವಕರಲ್ಲಿ ಅಪಾರ ಜನಪ್ರಿಯತೆ ಹೊಂದಿರುವ ಅವರು ಬೀದರ್ನಿಂದ ಚಾಮರಾಜನಗರದವರೆಗೂ ರಾಜ್ಯಾದ್ಯಂತ ದೊಡ್ಡ ಬೆಂಬಲ ಗಳಿಸಿದ್ದಾರೆ ಎಂದು ಹೇಳಿದರು. 3 ಬಾರಿ ಶಾಸಕರಾಗಿ, ಸಚಿವರಾಗಿ ಹಾಗೂ ವಿವಿಧ ಇಲಾಖೆಗಳ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿರುವ ಪ್ರಿಯಾಂಕ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ, IT-BT ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಮಾಡಿದ್ದಾರೆ. ಅವರ ಕಾರ್ಯವೈಖರಿಯನ್ನು ಕೇಂದ್ರ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಾಯಕರು ಸಹ ಮೆಚ್ಚಿಕೊಂಡಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ INTUC ರಾಜ್ಯ ಉಪಾಧ್ಯಕ್ಷ ನಾಗರಾಜು, KPCC ಕಾರ್ಯಕಾರಿಣಿ ಸದಸ್ಯ ಸಂತೋಷ್ ಚಿಕ್ಕನಹಳ್ಳಿ, KPCC ಪರಿಶಿಷ್ಟ ಜಾತಿ ಘಟಕದ ವಕ್ತಾರ ಬಂಡಿಪಾಳ್ಯ ವಿಜಯ್, KPCC INTUC ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜು ಯಾದವ್, ಸುರೇಶ್ ಬಿಳಿಕೆರೆ ಸ್ವಾಮಿ ಹಾಗೂ ಇಲವಾಲ ಚೆಲುವರಾಜ್ ಉಪಸ್ಥಿತರಿದ್ದರು. ಈಗ ಅದಕ್ಕೆ ಅದನ್ನು ಪ್ರಿಯಾಂಕ ಖರ್ಗೆ ಏನು ಮಾಡ್ತಾ ಇದ್ದಾರೆ ಸರ್, ನೀವು ಫಸ್ಟ್ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿ. ನೀವು RSS ಸಂಘಟನೆಗೆ ಅದಕ್ಕೆ ಲೆಕ್ಕಾಚಾರ ಏನಿಲ್ಲ ಅಂತ ಸರ್. ಏಕೈಕ ಇಡೀ ಇಂಡಿಯಾದಲ್ಲಿ ಸರ್ ಫಸ್ಟ್ ಟೈಮ್ ಬಂದು ಬೆಂಗಳೂರಿಗೆ ಬಂದು ಅದನ್ನು ತಮ್ಮ ಮೋಹನ್ ಭಾಗವತ್ ಅವರನ್ನ ಕರೆಸಿದಂಥ ಹೇಳಿಕೆ ಕೊಡಿಸಿದಂಥ ಪ್ರಿಯಾಂಕ ಖರ್ಗೆ ಅವರು ಅವ್ರಿಗೆ ಅಂದರೆ ಅಂಥ ಪ್ರಭಾವ ಇದಕ್ಕೆ ಸರ್ ಹೇಳ್ತಾರೆ. ಮುಂದಿನ ದಿನ ಇನ್ನೂ ಹೆಚ್ಚಿನ ಶಕ್ತಿ ನಮಗೆ ಬೇಕು ಅಂತಂದರೆ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಉಪಮುಖ್ಯಮಂತ್ರಿ ಮಾಡಿದ್ರೆ ಸರ್ ಇನ್ನೂ ಹೆಚ್ಚಿನ ಶಕ್ತಿ ಸಿಗುತ್ತೆ. ನಮ್ಮ ಏನು ಸರ್ ಅವ್ರನ್ನ ದಲಿತರಂತ ನೋಡ್ಬಿಟ್ಟು ಅವ್ರನ್ನ ಆಗಲಿ ಸರ್, ಇಲ್ಲ ಒಬ್ಬ ACC ಅಧ್ಯಕ್ಷರ ಮಗ ಆದಂಥ ಮಲ್ಲಿಕಾರ್ಜುನ ಸಾಹೇಬ್ರ ಮಗ ಅಂತ ಏನೋ ಅವ್ರಿಗೆ ಏನು DCM ಪೋಸ್ಟ್ನ ಕೊಡಿ ಅಂತ ಕೇಳ್ತಾರೆ ಸರ್. ದಯಮಾಡಿ ಕೇಳ್ತಾ ಇರೋದು ಮುಂದಿನ ಏಳಿಗೆಗೆ ಏನಾಗಿರ್ಬೋದು ಸರ್. ಈಗಾಗಲೇ ಗ್ರಾಮೀಣ ಅಭಿವೃದ್ಧಿ ಸರ್ ದೇಶಕ್ಕೆ ನಂಬರ್ 1 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಾಕ ಇದನ್ನ ಕೊಟ್ಟಿರೋದೇ BJP ಸರ್ಕಾರದವರು ಸರ್. ಇದನ್ನ ಈಗ ಆಲ್ರೆಡಿ ಆಗಿರೋ ಸ್ಮಾರ್ಟ್ ಆ್ಯಪ್ ತಂದಿರ್ಬೋದು. ಈಗ ನಮ್ಮ ಪ್ರತಿಯೊಂದು ಸರ್ ಈಗ ಆಲ್ರೆಡಿ ನಮ್ಮ ಎಷ್ಟೊಂದು 100 ಕಂಪ್ನಿಗಳನ್ನ ಸರ್ ಸಣ್ಣ ಸಣ್ಣ ಆ್ಯಪ್ ಕಂಪ್ನಿಗಳನ್ನ ನಮ್ಮ ಬೆಂಗಳೂರಿಗೆ ಕರೆತಂದಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಇದರ ಪ್ರತಿಫಲವಾಗಿ ಸರ್ ಇನ್ನೂ ಮುಂದಿನ ವರ್ಷ ನಮ್ಗೆ ಏನು ಸರ್ಕಾರ ಇರುತ್ತೆ, ಮುಂದಿನ ಬರೋಂಥ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಈ ಸರ್ಕಾರದಲ್ಲಿ ಇವ್ರಿಗೆ ಒಳ್ಳೆ ಉನ್ನತ ಸ್ಥಾನ ಹಾಗೂ ಉನ್ನತ ಮಟ್ಟದ ಒಂದು ಅಧಿಕಾರ ಕೊಟ್ಟರೆ ಮತ್ತೆ ನಮ್ಮ ಈಗ ಇನ್ನೂ ಏನು ಇವತ್ತು ಯುವಕರಿಗೆ ಏನು ಮುಂದಿನ ಜನರೇಷನ್ಗೆ ಏನಕ್ಕೆ ಒಬ್ಬ ನಾಯಕ ಬೇಕು ಅಂತಂದರೆ ಸರ್, ಇಂಥ ನಾಯಕ ಒಬ್ಬ ಅಂತಂದರೆ ಮುಂದಿನ ಜೀವನದಲ್ಲಿ ಪ್ರತಿಯೊಬ್ಬ ಹಂತದಲ್ಲಿ ಇದು ವಿದ್ಯಾರ್ಥಿಗಳಿಗೆ ಒಳ್ಳೆ ಮೂಲ ಸೌಕರ್ಯ ದೊರಕುತ್ತಂತ ಈ ಮುಖಾಂತರ ನಾವು ಈ ಎಲ್ಲ ನಮ್ಮ ಸ್ನೇಹಿತರುಗಳು, ನಮ್ಮ ಮುಖಂಡರುಗಳು ಸೇರಿ ನಮ್ಮ ಕೇಳ್ಕೊತಾ ಇರೋದಷ್ಟೇ ಸರ್. ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ರಿಗಾಗಿರ್ಬೋದು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಕೇಳ್ಕೊತಾ ಇರೋದು ಸರ್, ದಯಮಾಡಿ ಅವರಿಗೆ ಈ ನಮ್ಮ ಈ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ನಾವು ಬೇಡಿಕೆ ಇಡ್ತೀವಿ ಸರ್. ಈಗ ಬರ್ತಕ್ಕಂಥ ನೂತನ ಸರ್ಕಾರದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಈ ರಾಜ್ಯದ ಡೈನಾಮಿಕ್ ಯಂಗ್ ಲೀಡರ್ ಆಗಿರ್ತಕ್ಕಂಥ ಶೋಷಿತರ ಧ್ವನಿ, ಬಡವರ ಬಂಧು, ದಲಿತರ ಮತ್ತು ಹಿಂದುಳಿದವರ ಆಶಾಕಿರಣ ಸಿದ್ದರಾಮಯ್ಯನವರ ನಂತರ ಸಾಮಾಜಿಕ ಕಳಕಳಿ ಮತ್ತು ಈ ದೇಶದಲ್ಲಿ ಮತ್ತು ಕೋಮುವಾದಿ ಶಕ್ತಿಗಳ ವಿರುದ್ಧ ದಿಟ್ಟವಾಗಿ ನಿರಂತರವಾಗಿ ಹೋರಾಡ್ತಾ ಬಂದಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ನಾಯಕರಾದಂಥ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಮತ್ತು ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡುವುದರ ಜೊತೆಗೆ ತುಂಬ ಒಂದು ಉನ್ನತ ಮಟ್ಟವಾದಂಥ ಒಂದು ಸಚಿವ ಖಾತೆಯನ್ನು ನೀಡಬೇಕು ಮತ್ತು ಅವರಿಗೆ ಒಂದು ಪ್ರಬಲವಾದಂಥ ಖಾತೆ ಉಪಮುಖ್ಯಮಂತ್ರಿ ಸ್ಥಾನ ನೀಡೋದ್ರ ಜೊತೆಗೆ ಮುಂದಿನ ಒಂದು ತಲೆಮಾರಿಗೆ, ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿ ಪಕ್ಷವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಮತ್ತು ಒಂದು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಒಂದು ಯುವ ನಾಯಕತ್ವವನ್ನು ತೋರ್ಕೊಡ್ಬೇಕು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತೇಳಿ ನಾವೆಲ್ಲರೂ ಇಲ್ಲಿ ಒತ್ತಾಯಿಸ್ತಾ ಇದ್ದೇವೆ. ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಸಹ ನಿರಂತರವಾಗಿ ಪಕ್ಷದ ಸಂಘಟನೆಯ ಜೊತೆಗೆ ಸರ್ಕಾರದ ವಿರೋಧ ಪಕ್ಷದ ಒಂದು ಲೋಪದೋಷಗಳನ್ನು ನೇರವಾಗಿ ಕಂಡಿಡಿದು ಜನರಿಗೆ ಸಾಕ್ಷಿ ಸಮೇತ ಅದನ್ನು ತೋರಿಸ್ಕೊಡಿಸಿ ಅದನ್ನು ಹೋರಾಟ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗೆ ಅವರು ಪಕ್ಷದಲ್ಲೂ ಸಹ ಅವರು ಸುಮಾರು ಹುದ್ದೆಗಳನ್ನ ಮಂತ್ರಿಮಂಡಲದಲ್ಲಿ ತಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಖಾತೆಗಳನ್ನು ನಿಭಾಯಿಸ್ತಿದ್ದು ಸಮರ್ಪಕವಾಗಿ ಸಾಮರ್ಥ್ಯದಿಂದ ನಿಭಾಯಿಸಿದ್ದಾರೆ. ಅವರು ಯಾವುದೇ ಖಾತೆಯನ್ನು ತಗೊಂಡ್ರು ಸಹ ಅದರಲ್ಲೊಂದು ಬದಲಾವಣೆಯನ್ನು ಮಾಡಿ ಬಡವರ ಪರ, ಹಿಂದುಳಿದವರ ಪರ, ಶೋಷಿತರ ಪರ ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಉನ್ನತ ಹುದ್ದೆಯನ್ನು ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಲೇಬೇಕು ಅಂತೇಳಿ ನಾವೆಲ್ಲರೂ ಒತ್ತಾಯಿಸ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಪದೇ ಪದೇ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ವಿಚಾರದಲ್ಲಿ ಸಾಕಷ್ಟು ಅನ್ಯಾಯ ನಿರಂತರವಾಗಿ ಈ ಬಾರಿ ಸಹ ಅದು ಕನಸಾಗಿ ಉಳ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ದಲಿತರ ನಿಲುವೇನು ಸರ್? ಮುಂದಿನ ದಿನಗಳಲ್ಲಿ ದಲಿತರ ನಿಲುವು ಒಂದು ಗಟ್ಟಿಯಾಗಿ ಇರ್ತದೆ. ಆದರೆ ಒಂದಂತೂ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಅಂತಕ್ಕಂಥದ್ದು ಏನಾದರೂ ಸಿಕ್ಕಿದ್ರೆ
ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಅದನ್ನು ಮಾಡುತ್ತೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಗೋ ವಿಶ್ವಾಸ ಇದೆಯಾ? ಖಂಡಿತವಾಗ್ಲೂ ಅವರಿಗೆ ಸಿಗಬೇಕು, ಸಿಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ದೃಢವಾಗಿದೆ.